ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ವಿನಿ ಸನ್ವೀಕ್. ಸೊ ಮೊದಲನೇದಾಗಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನನ್ನ ಮೊದಲನೇ ವಿಡಿಯೋ ನೋಡಿದ್ದೀರಾ ಅಲ್ವಾ, ಸೊ ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್. ಸೊ ಇವತ್ತು ನಿಮಗೆ ಗೊತ್ತಿದೆ, ನಾನು ಇವತ್ತು ಈ ಎರಡನೇ ವಿಡಿಯೋ ಬಂದುಬಿಟ್ಟು ಮೊದಲನೇ ವಿಡಿಯೋದಲ್ಲಿ ಹೇಳ್ದಾಗೆ ಶೃಂಗೇರಿಯಿಂದ ಹೊರನಾಡಿಗೆ ಹೋಗೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನಮ್ಮ ಜರ್ನಿ ಹೇಗಿತ್ತು ಶೃಂಗೇರಿ ಟು ಹೊರನಾಡು ಅಥವಾ ಹೊರನಾಡು ಬಗ್ಗೆ ಆಗಿರ್ಬೋದು, ನಾವು ಏನೇನೆಲ್ಲ ಎಂಜಾಯ್ ಮಾಡಿದ್ವಿ ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ಸೊ ಪ್ಲೀಸ್ ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಓಕೆ, ಸೊ ನಾವು ಅಲ್ಲಿಂದ ಹೊರಡುವಾಗ ಶೃಂಗೇರಿಯಿಂದ ಆಲ್ಮೋಸ್ಟು 3 ಆಗಿಬಿಟ್ಟಿತ್ತು. ಯಾಕಂದರೆ ಮಾರ್ನಿಂಗ್ ನಾವು ಬಂದಿದ್ದೆ ಶೃಂಗೇರಿಗೆ 12 ಅಲ್ಲಿಂದ ಫುಲ್ ಎಂಜಾಯ್ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ಊಟ ಮಾಡಿಕೊಂಡು ನಾವು ಹೊರಡುವಾಗ ಆಲ್ಮೋಸ್ಟ್ 3 ಗಂಟೆ ಆಗೋಗ್ಬಿಟ್ಟಿತ್ತು. ಆದರೆ ತಕ್ಷಣ ನಾವು ಹೊರಡಲೇಬೇಕಾಗಿತ್ತು. ಹೊರನಾಡಲ್ಲಿ ಅಲ್ಲೂ ಕೂಡ ಪೂಜೆ ಇದ್ದಿದ್ದರಿಂದ ನಾವು ಅಲ್ಲಿಂದ ಬೇಗನೆ ಹೊರಟ್ಬಿಟ್ವಿ. ಏನಿಲ್ಲ ಅಂದರೂ 1-1.5 ಗಂಟೆ ತಗೊಳುತ್ತೆ ನಾವು ಶೃಂಗೇರಿಯಿಂದ ಹೊರನಾಡು ಹೋಗ್ಬೇಕಂತ ಹೇಳಿದ್ರೆ. ಸೊ ಹಾಗಾಗಿ ಬೇಗನೆ ಹೊರಟ್ಬಿಟ್ವಿ. ಸೊ ಬರುವಾಗ ದಾರಿಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಯಾರೆಲ್ಲ ಶೃಂಗೇರಿ ಮತ್ತು ಹೊರನಾಡು ಟ್ರಾವೆಲ್ ಮಾಡಿಲ್ಲ, ಪ್ಲೀಸ್ ಒಂದು ಸಲ ಭೇಟಿ ನೀಡಿ. ಯಾಕಂದರೆ ನೀವು ದಾರಿನ ನೋಡ್ತಾ ಇದ್ದರೆ ಅಲ್ಲಿರೋ ಸಿಗೋಂಥ ವ್ಯೂಸ್ ಆಗಿರ್ಬೋದು, ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್ ಆಗಿರ್ಬೋದು, ಅರೇಕಾ ನಟ್ ಫಾರ್ಮ್ಸ್ ಅಂದರೆ ಅಡಿಕೆ ತೋಟ ಇರ್ಬೋದು, ಪ್ರತಿಯೊಂದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಹೇಗೆ ಇದೆ ಅಂದರೆ, ನಾನಲ್ಲಿ ದೇವಸ್ಥಾನದಲ್ಲಿ ಜಾಸ್ತಿ ವಿಡಿಯೋ ಮಾಡಿದ್ಕಿಂತ ಹಿಡಿದು ನಾನು ಆನ್ ದ ವೇನೇ ತುಂಬ ವಿಡಿಯೋ ಮಾಡಿಬಿಟ್ಟೆ. ಯಾಕಂತ ಹೇಳಿದ್ರೆ ಅಷ್ಟು ಸೊಗಸಾಗಿತ್ತು. ಯಾವ ಜಾಗನ ವಿಡಿಯೋ ಮಾಡೋಣ, ಎಲ್ಲಿ ಫೋಟೋ ತಗೊಳ್ಳೋಣ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಸೊ ತುಂಬ ಪೀಸ್ಫುಲ್ಲಾಗಿತ್ತು. ಸೊ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ನಂಬಿದ್ದೀನಿ. ಒಂದು ಸಲನಾದರೂ ನೀವು ಶೃಂಗೇರಿ ಟು ಹೊರನಾಡು ಟ್ರಾವೆಲ್ ಮಾಡಿ ನಾನು ಕೇಳ್ಕೊತೀನಿ. ಓಕೆ, ಸೊ ಇನ್ನೇನು ಎಂಟರ್ ಆಗ್ತಿದ್ದಂಗೆ ನಿಮಗೆ ವೆಹಿಕಲ್ ಪಾರ್ಕಿಂಗ್ ಬಗ್ಗೆ ಏನು ಟೆನ್ಷನ್ ಇರೋದು ಬೇಡ. ಸೊ ದಾರಿ ಉದ್ದಕ್ಕೂ ನಿಮಗೆ ಒಂದು ಮೇನ್ ರೋಡ್ ಏನಿದೆಯಲ್ಲ, ಸೊ ಅಲ್ಲಿ ಫುಲ್ ಸೈಡ್ಗೆ ನಿಮಗೆ ವೆಹಿಕಲ್ ಪಾರ್ಕಿಂಗ್ ಹಾಕಿರ್ತಾರೆ. ಸೊ ಅಲ್ಲಿ ಪಾರ್ಕಿಂಗ್ ಮಾಡಿ ಟೆಂಪಲ್ಗೆ ನಡ್ಕೊಂಡು ಹೋಗೋ ಡಿಸ್ಟೆನ್ಸಲ್ಲೇ ನಿಮಗೆಲ್ಲ ವ್ಯವಸ್ಥೆ ಇರುತ್ತೆ. ನೀವು ಕೇಳ್ಬೋದು ಬರೀ ವೆಹಿಕಲಲ್ಲೇ ಮಾತಾಡೋಣ, ಬಸ್ ವ್ಯವಸ್ಥೆ ಇಲ್ಲ ಅಂದರೆ ಖಂಡಿತವಾಗಿಯೂ ಬಸ್ ವ್ಯವಸ್ಥೆ ಇದೆ. ಎಲ್ಲೂ ಬೇರೆ ಕಡೆ ಪರದಾಡೋ ಥರ ನಮ್ಮ ಹೊರನಾಡಲ್ಲಿಲ್ಲ. ಯಾಕಂತ ಹೇಳಿದರೆ ಎಲ್ಲೋ ಬಸ್ ಸ್ಟ್ಯಾಂಡು, ಎಲ್ಲೋ ದೇವಸ್ಥಾನ ಅಂತ ಇಲ್ಲ. ನಿಮಗೆ ಡೈರೆಕ್ಟು ದೇವಸ್ಥಾನದ ಹತ್ರನೇ, ಅಂದರೆ ದೇವಸ್ಥಾನದ ಎದುರನೇ ಬಸ್ ಸ್ಟಾಪ್ ಬಂದು ಇದೆ. ಬಸ್ ಬಂದು ಅಲ್ಲಿ ಸ್ಟಾಪ್ ಕೊಟ್ಟು ನಿಮ್ಮನ್ನೆಲ್ಲ ಕರ್ಕೊಂಡೋಗೋ ವ್ಯವಸ್ಥೆನೂ ಇದೆ. ನೀವು ಕೂಡ ಅಲ್ಲೇ ಡೈರೆಕ್ಟಾಗಿ ಬಂದು ಇಳ್ಕೊಬೋದು. ಬಂದು ನೀವು ರಿಫ್ರೆಶ್ ಆಗ್ಬೋದು. ಅಥವಾ ಆ ಬಸ್ ಸ್ಟ್ಯಾಂಡು ದೇವಸ್ಥಾನದ ಪಕ್ಕದಲ್ಲೇ ನಿಮಗೆ ಏನಿದೆ ಅಂತ ಹೇಳಿದ್ರೆ ವಸತಿ ಗೃಹ ಕೂಡ ಇದೆ. ದೇವಸ್ಥಾನದಿಂದ ಇರೋ ವಸತಿ ಗೃಹಗಳಿದೆ. ಇಲ್ಲೇನು ನಿಮಗೆ ಕಾಣಿಸ್ತಾ ಇದೆಯಲ್ಲ ಬಿಲ್ಡಿಂಗ್, ಇವೆಲ್ಲವೂ ಕೂಡ ನಿಮಗೆ ರೂಮ್ ಫೆಸಿಲಿಟಿಗಳು. ಸೊ ನೀವು ಅಲ್ಲಿ ವಿಚಾರಿಸಿ ನೀವು ರೂಮ್ ಫೆಸಿಲಿಟಿ ಕೂಡ ತಗೊಳ್ಬೋದು ರಿಫ್ರೆಶ್ಮೆಂಟ್ಗೆ. ಆಮೇಲೆ ನೀವು ದೇವ್ರ ದರ್ಶನ ಕೂಡ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ರಶ್ ಇದೆ ಅಂತ. ಇದು ಯಾವತ್ತೂ ಒಂದಿನ ಅಂತಲ್ಲ, ಪ್ರತಿದಿನವೂ ಹೀಗೆ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ನಿಮಗೆ ಹಿಂಸೆ ಆಗೋದಿಲ್ಲ. ಅಂದರೆ ಟ್ರಾಫಿಕ್ ಆಗಿರ್ಬೋದು, ತುಂಬ ಇವತ್ತು ಬರಬಾರ್ದಿತ್ತು ನಾವು ಅನ್ನೋ ಫೀಲ್ ಏನೂ ಇರೋದಿಲ್ಲ. ತುಂಬ ಅಚ್ಚುಕಟ್ಟಾಗಿ ಎಲ್ಲ ಅರೇಂಜ್ಮೆಂಟ್ ಇರುತ್ತೆ. ಸೊ ನಾವು ಕೂಡ ಹೋಗಿ ತಲುಪಿದ್ವಿ. ವೆಹಿಕಲ್ಸ್ ಪಾರ್ಕ್ ಮಾಡಿ ಬೇಗ ಪೂಜೆ ಐಟಮ್ ಎಲ್ಲ ತೊಗೊಂಡು, ನಾವು ಮನೆಯಿಂದ ಅಕ್ಕಿ ಬೆಳೆದಿರ್ತೀವಲ್ಲ, ಅಕ್ಕಿ ತೊಗೊಂಡು ಮತ್ತು ಬಂದಿದ್ವಿ. ಅಕ್ಕಿ ಮತ್ತು ಅಡಿಕೆ ತೊಗೊಂಡು. ಸೊ ಇಲ್ಲಿ ನಾನು ನಿಮಗೆ ಬಸ್ ಡೀಟೇಲ್ಸ್ ಕೂಡ ಹಾಕಿದ್ದೀನಿ, ಯಾವ ಟೈಮಿಂಗ್ಸಿಗೆ ಏನು ಬಸ್ ಇದೆ ಅಂತ ಹೇಳಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿಂದ ನಾವು ನೆಕ್ಸ್ಟ್ ಬೇಗ ಪೂಜೆಗೆ ಹೋದ್ವಿ. ಪೂಜೆಗೆ ಹೋಗುವಾಗ ನನ್ನ ತಮ್ಮ ಕೇಳ್ದ, ಯಾಕೆ ಇಷ್ಟು ಹಳ್ಳಿ ಒಳಗಡೆ, ಇಷ್ಟು ಕಾಡೊಳಗಡೆ ಈ ದೇವಸ್ಥಾನ ಮಾಡಿದ್ದಾರೆ, ಅನ್ನಪೂರ್ಣೇಶ್ವರಿ ದೇವಿ ಬಗ್ಗೆ. ಸೊ ಆವಾಗ ನಾನು ಅವನಿಗೆ ಹೇಳ್ತಾ ಬಂದೆ, ಅನ್ನಪೂರ್ಣೇಶ್ವರಿ ದೇವಿ ಬಂದು ಆ್ಯಕ್ಚುಲಿ ಪಾರ್ವತಿ ದೇವಿಯ ಅವತಾರ. ಸೊ ಯಾಕೆ ಪಾರ್ವತಿ ದೇವಿ ಅನ್ನಪೂರ್ಣೇಶ್ವರಿಯಾಗಿ ಹೊರನಾಡಲ್ಲಿದ್ದಾರೆ ಅಂತ ಹೇಳಿದ್ರೆ, ಅದನ್ನು ಕೈಲಾಸದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಶಿವ ಮತ್ತು ಪಾರ್ವತಿ ಮಾತಾಡುವಾಗ ಶಿವ ಹೇಳ್ತಾನಂತೆ, ಸೊ ಈ ಭೂಮಿ ಮೇಲೆ ಆಹಾರವನ್ನು ಬಿಟ್ಟು, ಆಹಾರದಿಂದ ಎಲ್ಲವೂ ಕೂಡ ಅನರ್ಹ, ಯಾವುದಕ್ಕೂ ಕೂಡ ಯಾವ ವಸ್ತುವಿಗೂ ಇಲ್ಲಿ ಬೆಲೆ ಇಲ್ಲ ಅಂತ ಹೇಳಿ. ಸೊ ಅದಕ್ಕೆ ಪಾರ್ವತಿ ದೇವಿ ಕೋಪ ಮಾಡಿಕೊಂಡು, ಇಲ್ಲ ಎಲ್ಲರಿಗೂ ಇದ್ರ ಬೆಲೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಕೈಲಾಸದಿಂದ ಬಂದುಬಿಡ್ತಾರಂತೆ. ಸೊ ಕೈಲಾಸದಿಂದ ಬಂದು ಎಲ್ಲರಿಗೂ ಕೂಡ ಬರಗಾಲ ಉಂಟು ಮಾಡಿ, ಸೊ ಬೆಳೆ ಹಾನಿ ಎಲ್ಲದೂ ಆಗುತ್ತಂತೆ, ನಷ್ಟ ಆಗುತ್ತೆ. ಸೊ ನೆಟ್ಟಿಗೆ ಆಹಾರ ಸಿಗದೆ ಎಲ್ಲರೂ ಪರದಾಡ್ತಿರುವಾಗ ಶಿವಂಗೆ ಅರ್ಥ ಆಗತ್ತಂತೆ, ಸೊ ಆಹಾರ ಎಷ್ಟು ಮುಖ್ಯ ಅಂತ ಹೇಳಿ. ಸೊ ಅವನು ಹಸುವಿನಲ್ಲಿ ಪಾರ್ವತಿ ಹತ್ರ ಬಂದುಬಿಟ್ಟು ಭಿಕ್ಷಾಟನೆ ಮಾಡ್ತಾನೆ. ಸೊ ಊಟನ ಕೇಳ್ತಾನೆ. ಆಗ ಪಾರ್ವತಿ ದೇವಿ ಕೋಪನ ಬಿಟ್ಟು ಅನ್ನಪೂರ್ಣೇಶ್ವರಿ ದೇವಿಯಾಗಿ ನಿಂತು ಊಟನ ಹಾಕಿ ಹೊಟ್ಟೆ ತುಂಬಿಸ್ತಾಳೆ.
ಸೊ ಈ ನಂಬಿಕೆಯಲ್ಲಿ ಹೊರನಾಡಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ನೆಲೆಸಿದ್ಲು ಅನ್ನೋ ಒಂದು ನಂಬಿಕೆ ಇದೆ. ಸೊ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ಲ. ಆ್ಯಕ್ಚುಲಿ ನಾವು ಊಟ ಬಿಸಾಕುವಾಗ ಆಗಿರ್ಬೋದು, ಜಾಸ್ತಿ ಆಯಿತು ಹೊಟ್ಟೆ ತುಂಬಿತು ಅಂತೇಳಿ ಎಷ್ಟೋ ಅನ್ನ ವೇಸ್ಟ್ ಮಾಡ್ತೀವಿ. ಆದರೆ ಅದರ ಹಿಂದೆ ಎಷ್ಟು ಪರಿಶ್ರಮ ಇದೆ, ರೈತರು ಅದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಸೊ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಪ್ಲೀಸ್ ಯಾರು ಕೂಡ ಊಟನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಊಟ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ, ಎಂಟರ್ ಆಗ್ತಿದ್ದಂಗೆ ಈವ್ನಿಂಗ್ ಆಗಿತ್ತು. 5 o'clock ಪೂಜೆಗೆ ಆ್ಯಕ್ಚುಲಿ ನಾವು ರೀಚ್ ಆದ್ವಿ. ಫುಲ್ಲು ಕ್ಯೂ ಇದ್ಬಿಟ್ಟಿತ್ತು. ಕ್ಯೂವಲ್ಲಿ ನಾವು ಕೂಡ ಹೋದ್ವಿ. ಅಮ್ಮ ಆಲ್ರೆಡಿ ಅಲ್ಲಿ ಸೇವಾ ಕೌಂಟರ್ ಹತ್ರ ತಗೊಳ್ತಾ ಇದ್ದರು. ಸೊ ನಮ್ಗೆ ಏನು ಸೇವೆ ಮಾಡಿಸ್ಬೇಕು ಅನ್ಸೋದು ಆ ಕೌಂಟ್ರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಇರುತ್ತೆ. ಯಾವಾಗ ಮಂಗಳಾರತಿ ನಡೆಯುತ್ತೆ, ಏನೆಲ್ಲ ತುಲಾಭಾರ ಸೇವೆ ಇರ್ಬೋದು, ಪ್ರತಿಯೊಂದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ನಿಮ್ಮ ಕೈಯಲ್ಲಿ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡಿಸ್ಬೋದು. ದೆನ್ ಒಳಗಡೆ ಹೋಗುವಾಗ ಗಂಡು ಮಕ್ಕಳಿಗೆ ಶರ್ಟ್ ಹಾಕೋಗಿರಲಿಲ್ಲ. ಸೊ ಅದಾದ ನಂತರ ನಿಮಗೆ ಗೊತ್ತಿದೆ ಒಳಗಡೆ ಮೊಬೈಲ್ ಅಲ್ಲೋ ಇಲ್ದಿರೋದ್ರಿಂದ ನಾನು ಯಾವುದೂ ಕೂಡ ಮಾಡೋಕ್ಕಾಗಲಿಲ್ಲ ಫೋಟೋಗ್ರಫಿ. ಸೊ ಇಲ್ಲಿ ನನ್ನ ಅತ್ತೆ ಮಗಳು ಒಂದು ಬೇಡ ಬೇಡ ಮಾಡಬೇಡ, ಚಿಕ್ಕವಳಿದ್ದಾಳೆ, ಶಿ ಈಸ್ ಅವಾಯ್ಡಿಂಗ್ ಮೀ, ಬೇಡ ಬೇಡ ಮಾಡಬೇಡ, ವಿಡಿಯೋ ಬೈತಾರೆ ಅಂತ ಹೇಳಿ ಇದು ಮಾಡ್ತಾಯಿದ್ಲು. ಸೊ ಅದಾದಮೇಲೆ ಅಲ್ಲಿಂದ ಎಕ್ಸಿಟ್ ಬರೋ ಟೈಮಿಗೆ ನಾವೇನು ಅಲ್ಲಿ ತೊಗೊಂಡಿರ್ತೀವಲ್ಲ ಪ್ರಸಾದದ ಚೀಟಿಗಳು, ಸೊ ಅದನ್ನು ತೊಗೊಂಡೋಗಿ ಕೊಟ್ಟರೆ ನಮಗೆ ಪ್ರಸಾದ ಕೊಡ್ತಾರೆ. ಅಂದರೆ ಅದಕ್ಕೆ ತಕ್ಕನಾಗಿ ನಾವೇನು ಬರ್ಸಿದೀವೋ ಅದಕ್ಕೆ ತಕ್ಕನಂಗೆ ಹಣ್ಣು ಕಾಯಿ ಆಗಿರ್ಬೋದು ಅಥವಾ ಪ್ರಸಾದನ ಕೊಡ್ತಾರೆ. ಸೊ ಅದನ್ನು ತಗೊಂಡು ಸೀದಾ ಹೊರಗೆ ಬಂದ್ವಿ. ನಿಮಗೆ ಹೊರಗೆ ಬರ್ತಿದ್ದಂಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಹೊರನಾಡು ಮಳೆಗೆ ಅಂತ ಇದೆ. ಅಂದರೆ ನಿಮಗೆ ಶಾಪಿಂಗ್ ಕೂಡ ಮಾಡೋಕ್ಕೆ ವ್ಯವಸ್ಥೆ ಇದೆ, ಹೋಟೆಲ್ಸ್ ಕೂಡ ಇದೆ. ಮತ್ತು ಹೊರನಾಡಲ್ಲಿ ನೀವು ಯಾವತ್ತೂ ಹೋದರೂ ಊಟಕ್ಕೆ ಕೊರತೆ ಇರೋದಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬರ್ಬೋದು ದೇವಸ್ಥಾನದಲ್ಲಿ. ಸೊ ಅಲ್ಲರ ನೆಕ್ಸ್ಟ್ ನಾವು ಶಾಪಿಂಗ್ ಮಾಡೋದಕ್ಕಂತ ಹೋದ್ವಿ, ಏನಾದರೂ ಮನೆಗೆ ಪರ್ಚೇಸ್ ಮಾಡೋಣ ಅಂತ. ಸೊ ಎಲ್ಲ ಐಟಮ್ಸು ಇದೆ, ದೇವ್ರ ಪೂಜೆಗೆ ಬೇಕಾಗಿರೋ ಐಟಮ್ಸಿಂದ ಹಿಡಿದು ಪ್ರತಿಯೊಂದು ಅಲ್ಲಿಟ್ಟಿದ್ರು. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೂ ಕೂಡ, ಸ್ವಲ್ಪ ಕಾಸ್ಟ್ಲಿ ಇದೆ. ಯಾಕಂದರೆ ಟೂರಿಸ್ಟ್ ಪ್ಲೇಸ್ ಅಂದರೆ ನಿಮ್ಗೆ ಗೊತ್ತಿದೆ ಅಲ್ಲ, ಸ್ವಲ್ಪ ಟ್ಯಾಕ್ಸ್ ಹಾಕ್ತಾರೆ ಜಾಸ್ತಿ. ಸೊ ಅಲ್ಲೂ ಕೂಡ ಮಕ್ಕಳಿಗೆ ಆಟದ ಸಾಮಾನು ಅದೆಲ್ಲ ಏನು ಬೇಕೋ ತೊಗೊಳ್ತಾಯಿದ್ರು. ಸೊ ಅಲ್ಲಿಂದ ನಾವು ಎಲ್ಲದನ್ನು ನೋಡ್ತಾ ಯಾವುದು ಚೆನ್ನಾಗಿದೆ, ಯಾವ್ದು ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ತೊಗೊಳ್ತಾ ಮತ್ತೊಂದು ಬ್ಯೂಟಿಫುಲ್ ಸೆಕ್ಟರು ನಮ್ಮ ಹೊರನಾಡು ಅಂತ ಹೇಳಿದ್ರೆ ಸ್ಪೈಸಸ್ಗೆ ತುಂಬ ಫೇಮಸ್. ಹೊರನಾಡು, ಕಳಸಾ, ಈ ಚಿಕ್ಕಮಂಗ್ಳೂರು ಇದೆಯಲ್ಲ, ಸೊ ಈ ಗರಂ ಮಸಾಲ ಐಟಮ್ಗಳಿಗೆ ತುಂಬ ಫೇಮಸ್ಸು. ನಾವು ಪ್ರತಿ ವರ್ಷ ಭೇಟಿ ನೀಡ್ತೀವಿ. ಭೇಟಿ ನೀಡಿದಾಗೆಲ್ಲ ಇಲ್ಲಿಂದಲೇ ಆಲ್ಮೋಸ್ಟ್ ಎಲ್ಲ ಥರದ ಗರಂ ಮಸಾಲ ಐಟಮ್ಸ್ಗಳನ್ನ ತೊಗೊಳ್ಳೋವಂಥದ್ದು. ಚಕ್ಕೆ, ಲವಂಗ ಆಗಿರ್ಬೋದು, ಕಾಳು ಮೆಣಸು ಆಗಿರ್ಬೋದು, ಸೊ ಪ್ರತಿಯೊಂದನ್ನು ನಾವಿಲ್ಲಿ ತೊಗೊಂಡು ಹೋಗ್ತೀವಿ. ಸೊ ಇಲ್ಲಿ ಕೂಡ ಚಿಕ್ಕಮಂಗ್ಳೂರು ಸ್ಟೈಲ್ ಊಟದ್ದಾಗಿರ್ಬೋದು, ತಿಂಡಿಗಳನ್ನ ಎಲ್ಲದನ್ನು ಕೂಡ, ಅದು ಕೂಡ ಶಾಪ್ ಇತ್ತು. ತುಂಬ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಪಿಕಲ್ಸ್ಗಾಗಿರ್ಬೋದು, ಪ್ರತಿಯೊಂದನ್ನು ತಗೊಳ್ಳೋದಕ್ಕೆ, ಹಪ್ಪಳ ಆಗಿರ್ಬೋದು, ಪ್ರತಿಯೊಂದು ಐಟಮು ಅಲ್ಲಿ ಸಿಗ್ತಾಯಿತ್ತು ನಮಗೆ. ಕೊಬ್ಬರೆಣ್ಣೆ ಎಲ್ಲದು, ಅಂದರೆ ನಮ್ಮ ಸೈಡ್ ಯಾವುದೆಲ್ಲ ಫೇಮಸ್ ಇದೆಯೋ ಎಲ್ಲದೂ ಕೂಡ ಶಾಪಲ್ಲಿ ಇಟ್ಟಿದ್ರು. ಸೊ ಅದನ್ನು ತುಂಬ ಜನ ಪರ್ಚೇಸ್ ಮಾಡ್ತಾಯಿದ್ರು. ನಮ್ಮಮ್ಮನೂ ಏನು ಬೇಕೋ ಅದನ್ನು ತೊಗೊಂಡ್ವಿ. ಆಂಟಿನೂ ತುಂಬ ಐಟಮ್ ಪರ್ಚೇಸ್ ಮಾಡ್ತಾಯಿದ್ರು. ಯಾಕಂದರೆ ಅವ್ರಿಗೆ ಅಲ್ಲಿ ತುಂಬ ಐಟಮ್ ಯಾವುದೆಲ್ಲ ಸಿಗೋದಿಲ್ಲ, ಇಲ್ಲಿ ಸಿಗೋದನ್ನೆಲ್ಲ ತೊಗೊಂಡ್ರು. ಸೊ ಅಲ್ಲಿಂದ ಇನ್ನೇನು ನಾವು ಹೊರಟ್ವಿ ಎಲ್ಲರೂ ಕೂಡ. ಯಾಕಂದರೆ ಇನ್ನು ತೀರ್ಥಹಳ್ಳಿಗೆ ಜರ್ನಿ ಮಾಡಬೇಕಿತ್ತು ಅಲ್ವಾ. ಸೊ ವಾಪಸ್ ಹೋಗೋದಕ್ಕೆ ಲೇಟ್ ಆಗುತ್ತೆ, ಕತ್ಲೆ ಆಗುತ್ತೆ ಅಂತ ಬೇಗನೆ ಹೊರಟ್ಬಿಟ್ವಿ ಅಲ್ಲಿಂದ. ಆ್ಯಕ್ಚುಲಿ ಇಲ್ಲಿಗೆ ಬರಬೇಕಂತ ಇದ್ದರೆ ಅಂದರೆ ಒಳ್ಳೆ ಸಮಯ ಬಂದು ವಿಂಟರ್ ಸೀಸನಲ್ಲಿ ಬರೋದ್ರಿಂದ ಒಳ್ಳೆ ವೆದರ್ ಇರುತ್ತೆ. ಸೊ ಒಳ್ಳೆ ವ್ಯೂಸ್ ಕೂಡ ಸಿಗುತ್ತೆ ನಿಮಗೆ. ಸೊ ಮಿಸ್ ಮಾಡದೆ ಹೊರನಾಡಿಗೆ ಭೇಟಿ ನೀಡಿ, ಸೊ ಅನ್ನಪೂರ್ಣೇಶ್ವರಿ ದರ್ಶನ ತಗೊಳ್ಳಿ ಅಂತ ಹೇಳ್ತಾ, ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.